ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಇವತ್ತಿನ ಈ ಸಂಚಿಕೆಯಲ್ಲಿ ಚಾಮುಂಡಿ ದೇವಿಯ ಜನ್ಮ ವೃತ್ತಾಂತ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ರವಾರದ ದಿವಸ ತಾಯಿ ಚಾಮುಂಡೇಶ್ವರಿಯ ಪೂಜೆಗೆ ಮೀಸಲು. ಯಾಕೆಂದ್ರೆ ಆಷಾಢ ಮಾಸದ ಶುಕ್ರವಾರದಂದು ತಾಯಿ ಚಾಮುಂಡಿ ಜನಿಸಿದ್ದು. ಅದಕ್ಕಾಗಿ ಚಾಮುಂಡೇಶ್ವರಿಯ ವರ್ಧಂತಿಯನ್ನು ಕೂಡ ಆಚರಿಸ್ತಾರೆ. ಆದರೆ ಇಲ್ಲಿ ಈ ಚಿತ್ರದಲ್ಲಿ ಇರುವುದೇ ನಿಜವಾದ ಚಾಮುಂಡಿ. ಈ ಚಿತ್ರದಲ್ಲಿರುವ ಚಾಮುಂಡಿ ರೂಪವೇ ಆವಿರ್ಭವಿಸಿದ್ದು. ಸಾಧಾರಣವಾಗಿ ಹುಲಿಯ ಮೇಲೆ ಕುಳಿತ ಅಷ್ಟದಶ ಭುಜಗಳುಳ್ಳ ಕೈಯಲ್ಲಿ ತ್ರಿಶೂಲವಿಡಿದ ದೇವಿಯನ್ನು ಚಾಮುಂಡೇಶ್ವರಿ ಅಂತ ಪೂಜಿಸ್ತಾರೆ. ಆದರೆ ನಿಜವಾದ ಚಾಮುಂಡಿ ರೂಪ ಇದೇನೆ. ಅತ್ಯಂತ ಭಯಾನಕವಾದ ಘೋರ ರೂಪಿಯಾದ ಈಕೆಯ ನಿಜವಾದ ಚಾಮುಂಡಿಯ ರೂಪ. ಚಾಮುಂಡೇಶ್ವರಿಯ ಕಥೆ ಇವತ್ತಿನ ಈ ಸಂಚಿಕೆಯಲ್ಲಿ ಕೇಳೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಹೌದು ಸ್ನೇಹಿತರೆ, ದೇವಿ ಮಹಾತ್ಮೆಯಲ್ಲಿ ಬರೋ ಹಾಗೆ ಪೂರ್ವದಲ್ಲಿ ಶುಂಭ ನಿಶುಂಭರು ದೇವತೆಗಳಿಗೆ ಸಾಕಷ್ಟು ತೊಂದರೆಗಳನ್ನ ಕೊಡ್ತಾ ಇದ್ರು. ದೇವೇಂದ್ರನ ಸಿಂಹಾಸನವನ್ನು ಕೂಡ ಕಿತ್ಕೊಂಡಿದ್ರು. ಸ್ವರ್ಗದಿಂದ ದೇವತೆಗಳನ್ನು ಓಡಿಸಿ ತಾವೇ 3 ಲೋಕಗಳಿಗೂ ರಾಜರಾಗಿ ಮೆರಿತಾ ಇದ್ರು. ದಾನವರ ಉಪಟಳವನ್ನು ತಾಳಲಾರದೆ ದೇವಾನುದೇವತೆಗಳು ಆದಿಶಕ್ತಿಯಲ್ಲಿ ಮೊರೆ ಇಡ್ತಾರೆ. ಆಗ ಆದಿಶಕ್ತಿಯು, ನೀವು ಯೋಚನೆ ಮಾಡಬೇಡಿ, ಶುಂಭ ನಿಶುಂಭರನ್ನು ಕೊಂದು ಲೋಕ ಕಲ್ಯಾಣವನ್ನು ಮಾಡುತ್ತೇನೆ ಅಂತ ಅಭಯವನ್ನು ಕೊಟ್ಟಿರ್ತಾರೆ. ಆದಿಶಕ್ತಿಯು ಕಾಳಿಕೆಯ ರೂಪವನ್ನು ಧರಿಸಿ ಶುಂಭ ನಿಶುಂಭರ ಮೇಲೆ ಯುದ್ಧಕ್ಕೆ ಬಂದಳು. ಶುಂಭನ ಸೇನಾಧಿಪತಿಯಾದ ಚಂಡಮುಂಡರು ಅತ್ಯಂತ ಪ್ರಬಲರಾದ ಅಸುರರಾಗಿರ್ತಾರೆ. ಹೆಣ್ಣು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾಳೆ, ಇವಳಿಗೆ ಎಷ್ಟು ಸೊಕ್ಕು, ನಮ್ಮ ಸೈನ್ಯವನ್ನೆಲ್ಲ ನಾಶ ಮಾಡ್ತಿದ್ದಾಳೆ ಎಂದು ರಣರಂಗಕ್ಕೆ ಬರ್ತಾರೆ ಚಂಡಮುಂಡರು. ಆಗ ಕಾಳಿಕಾ ಮಾತೆಯ ಅಂಶಗಳಾದ ಮಾತೃಕಾಗಣದ ಕೌಶಿಕಿ ಮಾತೆಯು ಅತ್ಯಂತ ಕೋಪದಿಂದ ತನ್ನ ಹಣೆಗಣ್ಣನ್ನು ತೆರೆದಾಗ ಕಾಳಿಯು ರಾಕ್ಷಸರ ಜೊತೆ ಯುದ್ಧ ಮಾಡುವಾಗ ತನ್ನೊಳಗಿನ ಸಪ್ತ ಮಾತೃಕೆಯ ಗಣ ದಶಮಹಾವಿದ್ಯೆಗಳನ್ನು ಹೊರತೆಗೆದು ಎಲ್ಲ ಅಸುರರನ್ನು ನಾಶ ಮಾಡ್ತಾ ಇರ್ತಾಳೆ. ಅಂತೆಯೇ ತನ್ನಲ್ಲಿದ್ದ ಮಾತೃಕಾಗಣ ಕೌಶಿಕಿ ಯುದ್ಧ ಮಾಡುವಾಗ ಭಯಂಕರರಾದ ಚಂಡಮುಂಡರನ್ನು ಸಂಹರಿಸಲು ತನ್ನ ಹಣೆಗಣ್ಣನ್ನು ತೆರೆದಾಗ ಭಯಂಕರವಾದ ಪ್ರಬಲವಾದ ಅಗ್ನಿ ಉಂಡೆ ಹೊರಬರುತ್ತೆ. ದಗದಗಿಸುತ್ತಿರುವ ಈ ಪ್ರಬಲವಾದ ಅಗ್ನಿ ಉಂಡೆಯು ಅತ್ಯಂತ ಭಯಂಕರವಾದ ರೂಪವನ್ನು ಪಡೆಯುತ್ತೆ. ಆ ರೂಪ ಅತ್ಯಂತ ಭಯಂಕರವಾಗಿರುತ್ತೆ. ಶಿರದಲ್ಲಿ ಅಗ್ನಿ ಜ್ವಾಲೆಯು ದಹಿಸ್ತಾ ಇತ್ತಂತೆ. 2 ಕಣ್ಣುಗಳು ಬೆಂಕಿಯ ಚೆಂಡಿನಂತೆ ಕಾಣ್ತಾ ಇದ್ವು. ಹಣೆಯಲ್ಲಿ ಭಯಾನಕವಾಗಿ ಕಾಣುವ ಕಣ್ಣಿತ್ತು. ಬಾಯಲ್ಲಿನ ದಂತಗಳು ಕತ್ತಿಯ ಹಲಗೆಗಳಂತೆ ಇದ್ದವು. ಎದೆಯ ಗೂಡು ಅಸ್ಥಿಪಂಜರದಂತಿದ್ದು ದೇಹದಲ್ಲಿ ಸಾವಿರಾರು ನರನಾಡಿಗಳು ನೀಲಿ ಬಣ್ಣದಿಂದ ಎದ್ದು ಕಾಣ್ತಾ ಇತ್ತು. ಕೊರಳಲ್ಲಿ ರಾಕ್ಷಸರ ತಲೆಬುರುಡೆಗಳ ಹಾರ ಭಯಾನಕವಾಗಿ ಕಾಣ್ತಾ ಇರುತ್ತೆ. ಎಡಗೈಯಲ್ಲಿ ರಾಕ್ಷಸರ ನಾಲಿಗೆಗಳನ್ನು ಎಳೆದು ತಿನ್ನುತ್ತಾ ಇರ್ತಾಳೆ. ರಾಕ್ಷಸರ ಎದೆ ಬಗೆದು ಹೊಟ್ಟೆಯಲ್ಲಿನ ಕರಳುಗಳನ್ನು ಕಿತ್ತು ಕೋರೆ ಹಲ್ಲುಗಳಿಂದ ಅಗಿಯುತ್ತಾ ಪಾನಪಾತ್ರೆಯಲ್ಲಿ ರಾಕ್ಷಸರ ರಕ್ತವನ್ನು ಹಾಕಿ ಕುಡಿಯುತ್ತಾ ತೇಗುತ್ತಾ ವಿಕಟಾಸವನ್ನು ಮಾಡುತ್ತಾ ಅಟ್ಟಹಾಸದಿಂದ ನಗುತ್ತಾ ರಣರಂಗದಲ್ಲಿ ಘೋರ ರೂಪಿಯಾಗಿ ಕಂಡಳು. ಕಾಳಿಕೆಯ ಆ ರೂಪ ಅತ್ಯಂತ ಘೋರ ರೂಪ ಆಗಿರುತ್ತೆ. ದೇವತೆಗಳು ಕೂಡ ಕಾಳಿಯ ಆ ರೂಪ ವಿಲಕ್ಷತೆಯನ್ನು ಕಂಡು ಭಯಭೀತರಾಗಿ ಓಡಿ ಹೋದ್ರು. ಅಷ್ಟು ಕರಾಳ ವದನೆ ಘೋರ ರೂಪಿಯಾಗಿ ಕಾಳಿಕೆಯ ಆ ಅಂಶ ಹೊರಬಂದಿತ್ತಂತೆ. ಅಲ್ಲಿ ಅಸುರ ಸೇನಾಧಿಪತಿ ಚಂಡನು, ಎಲವೋ ಹೆಣ್ಣೆ, ಎಷ್ಟು ಸೊಕ್ಕು ನಿನಗೆ, ಇದೋ ನಿನ್ನ ರುಂಡವನ್ನು ಚೆಂಡಾಡುವೆ ಎಂದು ಮೇಲೆರಗಿ ಬಂದಾಗ ಅತ್ಯುಗ್ರ ರೂಪಿಯಾದ ಕಾಳಿಕೆಯ ಶಕ್ತಿಯ ಖಡ್ಗದಿಂದ ಒಂದೇ ಏಟಿಗೆ ಚಂಡನ ಚೆಂಡಿಕೆಯನ್ನು ಹಿಡಿದು ಮುಂಡವನ್ನು ಕಡಿದು ರಕ್ತವನ್ನು ಸುಯ್ಯನೆ ಕುಡಿದು ಮುಂಡವನ್ನು, ಅಂದರೆ ತಲೆಯನ್ನು ಅಗಿದು ಹಾಕ್ತಾಳೆ. ತನ್ನ ಕಣ್ಣ ಮುಂದೆಯೇ ಚಂಡನ ತಲೆಯನ್ನು ತಿನ್ನುತ್ತಿದ್ದ ಕಾಳಿಯ ತಲೆಯನ್ನು ತೆಗೆಯಲು ಕೋಪರೋಷಿತನಾಗಿ ಮುಂಡನು ಆ ಭಯಂಕರ ಸ್ವರೂಪದ ಮೇಲೆ ಎರಗ್ತಾನೆ. ಕೂಡಲೇ ಆ ಪ್ರಳಯ ಶಕ್ತಿಯು ಮುಂಡನ ರುಂಡವನ್ನು ಕಡಿದು ಕೈಲಿ ಹಿಡಿದಳು. ಹೀಗೆ ಚಂಡಮುಂಡರಿಬ್ಬರು ಆ ಮಹಾಶಕ್ತಿಯಿಂದ ಮಡಿದರು. ಈ ಸ್ವರೂಪವು ಚಂಡಿಕೆಯಾಗಿ ಚಂಡನ ಶಿರಾ ಕಡಿದಿದ್ದರಿಂದ ಚಂಡಿಕೆ ಆದಳು, ಮುಂಡನ ಶಿರಾ ಕಡಿದಿದ್ದರಿಂದ ಮುಂಡಿಕೆ ಆದಳು. ಆಗ ಕೌಶಿಕಿಯು ಸಂತೃಪ್ತಳಾಗಿ, ಚಂಡಮುಂಡರನ್ನು ವಧಿಸಿದ್ದರಿಂದ ನಿನ್ನನ್ನು ಚಾಮುಂಡಿ ಎಂಬ ಹೆಸರನ್ನು ಪಡೆದೆ, ಇನ್ನು ಮುಂದೆ ಚಾಮುಂಡಿ ಎಂದು ನಿನ್ನನ್ನು ಪೂಜಿಸುತ್ತಾರೆ ಅಂತ ಹೇಳ್ತಾರೆ.
ಲೋಕಹಿತಕ್ಕಾಗಿ ಉಗ್ರವಾದ ರೂಪವನ್ನು ತಾಳಿ ಚಂಡಮುಂಡರನ್ನು ಸಂಹಾರ ಮಾಡಿದ ಚಾಮುಂಡಿ ದೇವಿಗೆ ದೇವಾನುದೇವತೆಗಳು ಪ್ರಸನ್ನಳಾಗು ತಾಯಿ ಎಂದು ಕೇಳಿಕೊಂಡಾಗ ಶಾಂತ ರೂಪದಿಂದ ದರ್ಶನ ಕೊಡ್ತಾಳೆ ಚಾಮುಂಡೇಶ್ವರಿ. ಹಾಗೆ ಈ ಆಷಾಢ ಮಾಸದಲ್ಲಿ ಯಾರು ಚಾಮುಂಡಿಯನ್ನು ಪೂಜಿಸುತ್ತಾರೋ ಅವರಿಗೆ ಇಷ್ಟಾರ್ಥಗಳು ನೆರವೇರುವುದಾಗಿ ವರ ಕೊಟ್ಟಿರ್ತಾರಂತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನೋಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಜೈ ಚಾಮುಂಡೇಶ್ವರಿ.